ಆಗಮಿಸಿದ್ದಾರೆ. ಅವರಿಗೂ ನಾನು ರಾಮಕೃಷ್ಣ ಸೇವಾ ಸಂಘದ ಪರವಾಗಿ ಸ್ವಾಗತವನ್ನು ಬಯಸಿ, ನಮ್ಮ ವೇದಿಕೆಯಲ್ಲಿ ಇರುವ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸಿ, ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದು ಹೇಳುವುದಾದರೆ, ನಮ್ಮ ಸಮಾಜ ಹಾಗೂ ಇತರ ಸಮಾಜ ಅವರಲ್ಲಿ ಸಾಧಕರನ್ನು ಒಂದು ಗುರುತಿಸಿ ಗೌರವಿಸಬೇಕು ಎಂಬ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾಗಿ ಶ್ರೀಯುತ ಜೆ ಕೃಷ್ಣ ಪಾಲ್ಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಹಾಗೆ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ, ಪೀಠಾಧಿಪತಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಮಠ ಇವರ ದಿವ್ಯ ಉಪಸ್ಥಿತಿ ಹಾಗೂ ಆಶೀರ್ವಚನ ಇರಲಿದೆ. ಇನ್ನು ಮುಖ್ಯ ಅತಿಥಿಗಳಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಸಂಸದರು, ಲೋಕಸಭೆ ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ಡಿ ವೇದವ್ಯಾಸ್ ಕಾಮತ್, ಡಾಕ್ಟರ್ ಶಾಂತರಾಮ್ ಶೆಟ್ಟಿ, ಶ್ರೀ ಉಮನಾಥ್ ಎ ಕೋಟ್ಯಾಲ್ ಇವರುಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಾಗೆ ಸನ್ಮಾನಿತರು ಡಾಕ್ಟರ್ ಎಚ್ ಪ್ರಭಾಕರ್, ಹೃದ್ರೋಗಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮತ್ತು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆ, ಡಾಕ್ಟರ್ ಸದಾನಂದ ಪೂಜಾರಿ, ಮೂತ್ರರೋಗ ತಜ್ಞರು, ಸರ್ಕಾರಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ, ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು, ಭಾರತೀಯ ವೈದ್ಯಕೀಯ ಸಂಘದ BC ರಾಯ್ ಸ್ಮಾರಕ ರಾಷ್ಟ್ರೀಯ ಸಮುದಾಯ ಸೇವಾ ಪುರಸ್ಕೃತರು, ಹಾಗೂ ಕುಮಾರಿ ನಾಗಶ್ರೀ ಗಣೇಶ ಶೇರುಗಾರ್, ಅಂತಾರಾಷ್ಟ್ರೀಯ ಕ್ರೀಡಾಪಟು, weight lifting ಮತ್ತು ಪವರ್ ಲಿಫ್ಟಿಂಗ್ ಇವರನ್ನು ನಾವು ಸನ್ಮಾನಿಸಲಿದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಒಂದು ಮೊದಲಿಗೆ ಅಂದರೆ ಪೂರ್ವನ 9 ರಿಂದ 10 ಗಂಟೆ ತನಕ ಯಕ್ಷಣೆಗೆ, ಹಾಗೂ ನಡುವಿಗೆ ಒಂದು ಡಾಕ್ಟರ್ ಶಿವಾನಂದ್ ಬೇಕಲ್ ಅವರ ಒಂದು ಒಗಟಿನ ಮನೆ ಎಂಬ ಒಂದು ಪುಸ್ತಕದ ಬಿಡುಗಡೆ ಸಹ ಜರುಗಲಿದೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಇವೆಲ್ಲರ ಸಹಕಾರದಿಂದ ಯಶಸ್ವಿಗೊಳಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತು ಎಲ್ಲರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನು ಮುಂದಿನ ಈ ವಿವರಗಳನ್ನು ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವಿವರಗಳನ್ನು ನಮ್ಮ ಗೌರವಾಧ್ಯಕ್ಷರಾದ ಶ್ರೀಯುತ ರವೀಂದ್ರ ಕೆ ಅವರು ಮಾಹಿತಿ ನೀಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಈಗ ನಮ್ಮ ಅಧ್ಯಕ್ಷರು ಇದರ ಸಂಕ್ಷಿಪ್ತ ಒಂದು ಕಾರ್ಯಕ್ರಮಗಳನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ತಾವೆಲ್ಲರೂ 28ನೇ ತಾರೀಕಿಗೆ ಬಂದು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಅದರ ಮೊದಲು ಕೂಡ ಈಗ ಬರುವಂಥ ನಾಡಿದ್ದು 2 ದಿನಗಳಲ್ಲಿ ವೈಡ್ ಪಬ್ಲಿಸಿಟಿ ಕೂಡ ಕೊಡಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇನೆ. ಈ ಕಾರ್ಯಕ್ರಮದ ಸಂಕ್ಷಿಪ್ತ ಒಂದು ವರದಿಯನ್ನು ಅಥವಾ ಕಾರ್ಯಕ್ರಮಗಳು ಏನು ಅಂತಲೇ ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಬೆಳಗಿನಿಂದ ನಾವು ಪ್ರಾರ್ಥನೆಯಿಂದ ಆರಂಭಗೊಳ್ತಿದ್ದೇವೆ ಮತ್ತು ಸ್ವಾಗತ, ಪ್ರಾಸ್ತಾವಿಕ, ಸಮಾರಂಭದ ಉದ್ಘಾಟನೆ, ಸನ್ಮಾನಿತರ ಅನಿಸಿಕೆ, ಅತಿಥಿಗಳ ಭಾಷಣ, ಕೃತಿ ಬಿಡುಗಡೆ, ಅಧ್ಯಕ್ಷ ಭಾಷಣ, ಧನ್ಯವಾದ, ಇದಿಷ್ಟು ಕಾರ್ಯಕ್ರಮಗಳು. ಇದರ ನಡುವೆ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೆ ಯಕ್ಷ ತಿಲಿಕೆ ಎಂಬ ಯಕ್ಷ ದಿಗ್ಗಜರಿಂದ ಹಾಸ್ಯದ ರಸದ ಒಂದು ಕಾರ್ಯಕ್ರಮ. ಇದು ವಿನೂತ ಪ್ರಯೋಗ ನಮ್ಮಲ್ಲಿ ಆ ದಿನ ಬೆಳಿಗ್ಗೆ ನಡೆಯಲಿಕ್ಕಿದೆ. ಅದೇ ದಿನ ಬೆಳಿಗ್ಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳ ಆಗಮನ, ಅವರನ್ನು ಪೂರ್ಣ ಸ್ವಾಗತದೊಂದಿಗೆ ಅವರನ್ನು ನಾವು ಬರಮಾಡಿಕೊಳ್ಳಲಿದ್ದೇವೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಮತ್ತು ಹೆಚ್ಚಿನ ಪಬ್ಲಿಸಿಟಿ ಕೊಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇನೆ. ಬೆಳಗಿನಿಂದ ಉಪಹಾರದ ವ್ಯವಸ್ಥೆಗಳು ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಗಳು ಕೂಡ ನಾವು ಅದರ ವ್ಯವಸ್ಥೆ ಮಾಡಲಿಕ್ಕಿದ್ದೇವೆ ಮತ್ತು ಆ ದಿನದ ಕಾರ್ಯಕ್ರಮಗಳ ವಿವರವನ್ನು ನಾವು ಈಗ ನಿಮ್ಮ ಮುಂದಿಟ್ಟಿದ್ದೇವೆ. ಇದರಲ್ಲಿ ಏನಾದರೂ ಕೇಳಲಿಕ್ಕಿದ್ರೆ ದಯವಿಟ್ಟು ತಾವು ಅದನ್ನು ಕೇಳ್ಬೋದು. ನಮ್ಮ ಪಾಲೆಮಾರರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುವಂಥದ್ದು ಪಾಲೆಮಾರ್ ಗಾರ್ಡನ್ನಲ್ಲಿ, ಮಾರ್ಗಸ್ ಗೇಟ್ನ ಹೃದಯ ಭಾಗದಲ್ಲಿರುವಂಥದ್ದು ಪಾಲೆಮಾರ್ ಗಾರ್ಡನ್. ಹೆಚ್ಚಿನವರು ತಾವೆಲ್ಲ ನೀವು ಅದಕ್ಕೆ ಭೇಟಿ ಕೊಟ್ಟಿದ್ದೀರಿ ಈಗಾಗಲೇ. ಸೊ ದಯವಿಟ್ಟು ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಮತ್ತು ನಮ್ಮ ಪಾಲೆಮಾರ್ ಸರಲ್ಲಿ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ತಾವು ಕೂಡ ಇದರ ಬಗ್ಗೆ 2 ಮಾತು ಮಾತಾಡಬೇಕು ಅಂತ ಕೇಳ್ಕೊಟ್ಟಿದ್ದೀನಿ. ಹೇಳ್ತಾರೆ ಆಗ ಮಾತಾಡೋದು.
ನಾವು ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮವನ್ನು ತಗೊಳ್ತೇವೆ. ಆದ್ರೆ ಈ ವರ್ಷ ನಮ್ಮ ಸಮಾಜವನ್ನೇ ಗುರುತಿಸುವಂಥದ್ದಲ್ಲ, ಸಮಾಜ ಸಣ್ಣದಿದ್ರು ಕೂಡ ಇತರ ಸಮಾಜದ ಸಾಧಕರನ್ನ ಸಮಾಜಕ್ಕೆ ಗೊತ್ತುಪಡಿಸುವಂಥದ್ದು, ಆ ಇತರ ಸಮಾಜದ ಒಬ್ಬ ಸಾಧಕರು ಇವತ್ತು ಯಾವುದೇ ಸಾಧನೆ ಮಾಡಿದ್ರು ಕೂಡ ಸಾಮಾನ್ಯವಾಗಿ ಎಲ್ಲ ಸಮಾಜಕ್ಕೆ ಅದರ ಪ್ರಯೋಜನ ಸಿಕ್ಕಿರ್ತದೆ. ಅದರಿಂದಾಗಿ ನಾವು ಅಂಥವರನ್ನ ಗುರುತಿಸಿ ಸನ್ಮಾನಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುವ ನಿಟ್ಟಿನಲ್ಲಿ ಈ ವರ್ಷ ಇಂಥ ಕಾರ್ಯಕ್ರಮವನ್ನು ತಗೊಳ್ತೇವೆ. ಪ್ರತಿ ವರ್ಷ ಕೂಡ ಇತರ ಸಮಾಜದ ಸಾಧಕರನ್ನು ಕೂಡ ನಾವು ಒಟ್ಟಿಗೆ ಒಂದೇ ದಾರಿಯಲ್ಲಿ ಕೊಂಡೋಗಿ ಹಿಂದುಳಿದ ವರ್ಗವನ್ನ ಪ್ರೋತ್ಸಾಹಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುವಂತ ಭಾವನೆಯಿಂದ ಇಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು. ಈಗ ಸಮೀಕ್ಷೆ ಬರ್ತಾ ಉಂಟು, ಎಲ್ಲ ಸಮುದಾಯದವರು ಹೇಳ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ನಿಮ್ಮ ಇಲ್ವಾ? ಯಾವುದೇ ಸಮೀಕ್ಷೆ ಇದ್ರೂ ಕೂಡ ನಮ್ಮ ಸಮುದಾಯ ಸಣ್ಣ ಸಮುದಾಯ, ನಾವು ಎಷ್ಟು ಸಮೀಕ್ಷೆ ಮಾಡಿದ್ರು ಸಿಕ್ಕುದಷ್ಟೇ ಜನ ನಮ್ದು. ಯಾಕಂದ್ರೆ ದೊಡ್ಡದೇನಲ್ಲ, ಬಹಳ ಅವಿಭಜಿತ ಜಿಲ್ಲೆ. ಇವತ್ತು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಕಾಸರಗೋಡು, ಇಲ್ಲಿ ಬಹಳಷ್ಟು ಸಣ್ಣ ಸಮುದಾಯ ಇರುವುದರಿಂದಾಗಿ ನಮ್ಮ ಸಮಾಜಕ್ಕೆ ಸಿಗಬೇಕು, ಅದರ ಸವಲತ್ತು ಸಿಗಬೇಕು ಹೇಳುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ನಮ್ದು ಒಟ್ಟಿಗೆ ಎಲ್ಲ ಇಡೀ ರಾಜ್ಯದಲ್ಲಿ ಇದ್ರೆ ಒಂದು 50,000 ಪಾಪ್ಯುಲೇಷನ್ ಇರ್ಬೋದು. ಸಮೀಕ್ಷೆಗೆ ವಿರೋಧ ಇಲ್ಲ, ಒಳ್ಳೇದು. ನಮ್ಮಲ್ಲಿ ಕೂಡ ಕೋಟೆಗಾರ, ರಾಮಕ್ಷತ್ರಿಯ, ಬೇರೆ ಬೇರೆ ಕ್ಷತ್ರಿಯ, ತುಂಬಾ ರಾಜು ಕ್ಷತ್ರಿಯ, ಮತ್ತೊಂದು ಕ್ಷತ್ರಿಯ, ಇದೆಲ್ಲ ಇದೆ. ಅದನ್ನೆಲ್ಲ ಏಕನಾಮದಿಂದ ಕರೀಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ. ಯಾಕಂತ ಹೇಳಿದ್ರೆ ಕೋಟೆಗಾರ ಅಂತ ಹೇಳುವಂಥದ್ದು ಹಿಂದಿನಿಂದಲೂ ಬ್ರಿಟಿಷ್ ಹಿಂದಿನಿಂದಲೂ ಒಂದು ರಾಮಕ್ಷತ್ರ ಸಮಾಜದಲ್ಲಿ ಒಂದು ಅಂಗ. ಅದರಿಂದಾಗಿ ನಾವು ರಾಮಕ್ಷತ್ರಿಯ, ಕೋಟೆಗಾರ ಬೇರೆ ಬೇರೆ ಅಂತ, ಅದು ಒಂದೇ ಸಮಾಜ, ಅದು ಒಂದೇ ಹೆಸರಿಂದ ಕರೀಲಿಕ್ಕೆ ಆದ್ರೂ ಒಳ್ಳೇದೇ. ಅದರಿಂದ ಈ ಸಮೀಕ್ಷೆಗೆ ನಮ್ಮ ವಿರೋಧ ಇಲ್ಲ.